ಸೆಪ್ಟೆಂಬರ್ ತಿಂಗಳಲ್ಲಿ ಲಾಂಚ್ ಆಗ್ತಿರುವಂಥ ಸ್ಮಾರ್ಟ್ಫೋನ್ಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಹಾಗೆ ಈ ಸ್ಮಾರ್ಟ್ಫೋನ್ಗಳಲ್ಲಿ ನಿಮಗೆ ಯಾವುದಕ್ಕಾಗಿ ನೀವು ವೆಯ್ಟ್ ಮಾಡಬೇಕು, ಇದಕ್ಕಿಂತ ಬೆಟರ್ ಆಪ್ಷನ್ ಏನಿದೆ, ಹಾಗೆ ಬಿಗ್ ಬಿಲಿಯನ್ ಡೇಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಅದರಲ್ಲಿ ಯಾವ್ಯಾವ ಆಫರ್ಸ್ ಬರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಫುಲ್ ಮುಗಿಯೋ ತನಕ ನೋಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಐಫೋನ್ ಸೀರೀಸ್ನ ನಿಮಗೆ ಲಾಂಚ್ ಮಾಡ್ತಾರೆ ಸೆಪ್ಟೆಂಬರಲ್ಲಿ. ಆ ಸೆಪ್ಟೆಂಬರ್ 9ನೇ ತಾರೀಕು ಅಂತ ಹೇಳ್ತಿದ್ದಾರೆ, ಬಟ್ ಇನ್ನೂ ಡೇಟ್ ಕನ್ಫರ್ಮ್ ಆಗಿಲ್ಲ. ಬಟ್ ಸೆಪ್ಟೆಂಬರಲ್ಲೇ ಲಾಂಚ್ ಆಗುತ್ತೆ. ಈ ಸಾರಿ ನಿಮಗೆ ಪ್ಲಸ್ ಸೀರೀಸ್ ಇರಲ್ಲ, ಅದರ ಬದಲು ನಿಮಗೆ ಐಫೋನ್ 17 ಮತ್ತು 17 17 Pro 17 Pro Max ಈ 4 ವೇರಿಯಂಟ್ನ ತರ್ತಾರೆ. ಮತ್ತು ಈ 4 ಫೋನ್ಸ್ಗಳಲ್ಲಿ ನಿಮಗೆ 120 Hz ರಿಫ್ರೆಶ್ ರೇಟ್ ಸಪೋರ್ಟ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಮತ್ತು ಐಫೋನ್ 17 ಅಲ್ಲಿ ನಿಮಗೆ 2800 mAh ಬ್ಯಾಟ್ರಿ ಕೊಡ್ತಿದ್ದಾರೆ ಅಂತ ರೂಮರ್ಸ್ ಬರ್ತಾ ಇದೆ. ಮತ್ತು ಬ್ಯಾಕ್ ಸೈಡ್ ನಿಮಗೆ ಸಿಂಗಲ್ ಕ್ಯಾಮ್ರಾ ಇರುತ್ತೆ ಇದರಲ್ಲಿ. ಈ ಸ್ಮಾರ್ಟ್ಫೋನ್ನ ನೀವು ಐಫೋನ್ನ ಸೆಪ್ಟೆಂಬರಲ್ಲಿ ನೋಡ್ಬೋದು. ನೆಕ್ಸ್ಟ್ ನಿಮಗೆ ಸ್ಯಾಮ್ಸಂಗ್ S25 FE ಎಲ್ರಿಗೂ ಫೇವ್ರೇಟ್ ಸೀರೀಸ್ ಅಂತ ಹೇಳ್ಬೋದು ಇದು. ಯಾಕಂದರೆ ಲಾಂಚ್ ಮಾಡಿದಾಗ 60,000 ಇಟ್ಟು ಆಫರ್ಸಲ್ಲಿ ನಿಮಗೆ 30,000 ಕೊಡ್ತಾರೆ. ಹಾಫ್ ಆ್ಯಂಡ್ ಹಾಫ್ ಕಡಿಮೆ ಮಾಡ್ತಾರೆ. ಆದ್ದರಿಂದ ಈ ಫೋನ್ನ ತುಂಬ ಜನ ಆಫರಲ್ಲಿ ತೊಗೊಳಕ್ಕೆ ಇಷ್ಟಪಡ್ತಿರ್ತಾರೆ. ಇದು ಫೋನ್ಗಾಗಿ ತುಂಬ ಜನ ಕಾಯ್ತಿರ್ತಾರೆ. ಈ ಫೋನಲ್ಲಿ ನಿಮಗೆ ಕ್ಯಾಮ್ರಾಸ್ ಎಲ್ಲ ಸೇಮ್ ಇರುತ್ತೆ. ಕಳೆದ ಸೀಸನಲ್ಲಿ ಈ ಸೀಸನ್ಗೆ ಪ್ರೊಸೆಸರ್ ಕೂಡ ಸೇಮ್ ಇರುತ್ತೆ. ಸ್ವಲ್ಪ ಚೇಂಜಸ್ ಮಾಡಿದ್ರೆ ಫ್ರಂಟ್ ಸೆಲ್ಫಿ ಕ್ಯಾಮ್ರಾ ನಿಮಗೆ ಕಳೆದರಲ್ಲಿ 10 ಇದ್ದರೆ ಇದರಲ್ಲಿ 12 ಕೊಡ್ತಿದ್ದಾರೆ. ಮತ್ತು ಬ್ಯಾಟ್ರಿಯಲ್ಲಿ ಕೂಡ ನಿಮಗೆ 4700 mAh ಬ್ಯಾಟ್ರಿ 25 ವಾಟ್ಸ್ ಚಾರ್ಜಿಂಗ್ ಕಳೆದಲ್ಲಿತ್ತು. ಬಟ್ ಇವಾಗ 4900 mAh ಬ್ಯಾಟ್ರಿ 45 ವಾಟ್ಸ್ ಚಾರ್ಜಿಂಗ್ ಕೊಡ್ತಾರೆ. ಚಾರ್ಜರ್ ಬೇರೆನೇ ತೊಗೋಬೇಕು. ನೆಕ್ಸ್ಟ್ ವಿವೋ V60e, ಇದು V60ಗಿನ ಸ್ವಲ್ಪ ಕಡಿಮೆ ರೇಟಲ್ಲಿ ಬರುತ್ತೆ. ಈ ಸ್ಮಾರ್ಟ್ಫೋನಲ್ಲಿ ನಿಮಗೆ ಸ್ವಲ್ಪ ಪ್ರೊಸೆಸರ್ ಚೇಂಜ್ ಆಗುತ್ತೆ, ಬ್ಯಾಟ್ರಿ ಡೌನ್ ಗ್ರೇಡ್ ಆಗುತ್ತೆ, ಜ್ಯೂಸ್ ಪಾರ್ಟ್ನರ್ಶಿಪ್ ಇರೋದಿಲ್ಲ. ಇವಾಗ ವಿ ಸೀರೀಸಲ್ಲಿ ನಿಮಗೆ ಜೈಸ್ ಅಂತ ಬ್ಯಾಕ್ ಸೈಡಿನ ಲೋಗೋ ಇರುತ್ತಲ್ಲ, ಅದು ಇದರಲ್ಲಿ ಇರಲ್ಲ. ಅದರ ಫಿಲ್ಟರ್ಸ್ ಇದರಲ್ಲಿ ನಿಮಗೆ ಬರಲ್ಲ ಅಂತ ಹೇಳ್ಬೋದು. ಈ ಫೋನ್ ನಿಮಗೆ ಅರೌಂಡ್ 30,000 ಬಜೆಟಲ್ಲಿ ತರ್ತಾರೆ. ನೆಕ್ಸ್ಟ್ ಓಪೋ ಕಡೆಯಿಂದ ಓಪೋ F31, F31 Pro, 31 Pro Plus ಈ ಥರ ಮೊಬೈಲ್ಗಳನ್ನ ಲಾಂಚ್ ಮಾಡ್ತಾರೆ. ಇವು ನಿಮಗೆ ಕಂಪ್ಲೀಟ್ಲಿ ಆಫ್ಲೈನ್ ಬೇಸ್ಡ್ ಟಾರ್ಗೆಟ್ ಅಂತ ಹೇಳ್ಬೋದು. ಇದರಲ್ಲಿ ನಿಮಗೆ ಪ್ರೊಸೆಸರು ಎಲ್ಲ ಸ್ವಲ್ಪ ಕಡಿಮೆ ಇರುತ್ತೆ, ಬೆಲೆ ಮಾತ್ರ ಸ್ವಲ್ಪ ಜಾಸ್ತಿ ಇರುತ್ತೆ. ಇದು ನಿಮಗೆ ಆಫ್ಲೈನ್ ಟಾರ್ಗೆಟಲ್ಲಿ ತರ್ತಿದ್ದಾರೆ. ಇದರಲ್ಲಿ ನಿಮಗೆ ಡಿಸೈನ್ ಆಗಲಿ, ಬಿಲ್ಡ್ ಕ್ವಾಲಿಟಿ ಆಗಲಿ ತುಂಬ ಸಖತ್ತಾಗಿರುತ್ತೆ. ಪ್ಲಾಸ್ಟಿಕ್ ಬಿಲ್ಡ್ ಕ್ವಾಲಿಟಿನೇ, ಬಟ್ ಡ್ಯೂರಬಿಲಿಟಿ ಚೆನ್ನಾಗಿರುತ್ತೆ. ಇವರು ಅಡ್ವರ್ಟೈಸ್ ಮಾಡಿಬಿಟ್ಟು ಅವುಗಳನ್ನು ಆಫ್ಲೈನಲ್ಲಿ ಸೇಲ್ ಮಾಡ್ತಾರೆ. ನೆಕ್ಸ್ಟ್ ಲಾವಾ ಅಗ್ನಿ 4 ಅಂತ ಸ್ಮಾರ್ಟ್ಫೋನಲ್ಲಿ ಲಾಂಚ್ ಮಾಡ್ತಾರೆ. ಇವರು ಅರೌಂಡ್ 20,000 ಬಜೆಟಲ್ಲಿ ತರ್ಬೋದು. ಇದರಲ್ಲಿ 1.5K AMOLED ಡಿಸ್ಪ್ಲೇ ಬರ್ಬೋದು. ಮತ್ತು ಮೀಡಿಯಾಟೆಕ್ ಡೈಮೆನ್ಸಿಟಿ 8350 ಪ್ರೊಸೆಸರ್ನ ಯೂಸ್ ಮಾಡ್ತಾರೆ. LPDDR4X UFS 3.1 ಸ್ಟೋರೇಜ್ ಕೊಡ್ಬೋದು. ಮತ್ತು 7000 mAh ಬ್ಯಾಟ್ರಿ 66 ವಾಟ್ ಫಾಸ್ಟ್ ಚಾರ್ಜಿಂದ ಇದನ್ನು ತರ್ತಾರೆ. ಇದು 20,000 ಬಜೆಟ್ ಒಳಗಡೆ ಬರುತ್ತೆ. ಮತ್ತು ಇದರ ಡಿಸೈನ್ ನಿಮಗೆ ಸ್ಯಾಮ್ಸಂಗ್ S10 ಓಲ್ಡ್ ಸೀರೀಸ್ ಇತ್ತಲ್ಲ ಆ ಥರ ಡಿಸೈನಲ್ಲಿ ಬರುತ್ತೆ. ಇವಾಗ ಏನು ಗೂಗಲ್ ಪಿಕ್ಸೆಲ್ ಆಗಲಿ ಆ ಥರ ಡಿಸೈನಲ್ಲಿ ಸ್ವಲ್ಪ ಬರುತ್ತೆ ಅಂತ ಹೇಳ್ಬೋದು. ಈ ಸ್ಮಾರ್ಟ್ಫೋನ್ ಕೂಡ ನಿಮಗೆ ಲಾವಾನ ತುಂಬ ಜನ ಇಷ್ಟಪಡ್ತಿರ್ತಾರೆ. ಅಗ್ನಿ ಸೀರೀಸ್ ಪಾಪ್ಯುಲರ್ ಸೀರೀಸು. ಯಾರು ತೊಗೊಳೋರಿದ್ರೆ ಈ ಸ್ಮಾರ್ಟ್ಫೋನ್ ತನಕ ವೇಟ್ ಮಾಡಿ. 20,000 ಬಜೆಟಲ್ಲಿ ನಿಮಗೆ ಒಳ್ಳೆ BGMI ಹ್ಯಾಂಡಲ್ ಮಾಡುವಂಥ ಫೋನ್ ಬರುತ್ತೆ. ನೆಕ್ಸ್ಟ್ ನಿಮಗೆ ರಿಯಲ್ಮಿ 15T ಅನ್ನೋಂಥ ಸ್ಮಾರ್ಟ್ಫೋನ್ನ ಲಾಂಚ್ ಮಾಡ್ತಿದ್ದಾರೆ. ಇದು ನಿಮಗೆ ಕಾಂಪ್ಯಾಕ್ಟ್ ಫೋನ್ ಅಂತ ಹೇಳ್ತಿದ್ದಾರೆ. ಇವಾಗ ಆಲ್ರೆಡಿ ನಿಮಗೆ OnePlus ಆಗಲಿ, ವಿವೋ ಆಗಲಿ, X200 FE, OnePlus 13S ಈ ಥರ ಏನು ಕಾಂಪ್ಯಾಕ್ಟ್ ಫೋನ್ಗಳು ಲಾಂಚ್ ಮಾಡಿದಾರಲ್ಲ, ಅದೇ ಕಡೆಯಲ್ಲಿ ಇವರು ಕೂಡ 15T ಅನ್ನೋಂಥ ಸ್ಮಾರ್ಟ್ಫೋನ್ ಲಾಂಚ್ ಮಾಡ್ತಾರೆ. 7000 mAh ಬ್ಯಾಟ್ರಿ 80 ವಾಟ್ ಫಾಸ್ಟಿಂಗ್ ಸಪೋರ್ಟ್ ಕೊಡ್ತಾರೆ. 1.5K ರೆಸಲ್ಯೂಷನ್ ಅಂತ ಡಿಸ್ಪ್ಲೇ ನಿಮಗೆ 6.57 ಇಂಚ್ ಡಿಸ್ಪ್ಲೇ ಬರುತ್ತೆ ಅಂತ ಹೇಳ್ತಾರೆ. ಇದು ಕಾಂಪ್ಯಾಕ್ಟ್ಗಿಂತ ಸ್ವಲ್ಪ ಜಾಸ್ತಿ, ಬಿಗ್ಗಿಂತ ಸ್ವಲ್ಪ ಕಡಿಮೆ ಆಗೋ ಡಿಸ್ಪ್ಲೇ ಅಂತ ಕಾಣ್ತಾ ಇದೆ. ಇದ್ರ ಬಗ್ಗೆನೂ ಈ ತಿಂಗಳ ಲಾಂಚ್ ಆಗುತ್ತೆ. ಇದ್ರ ಬಗ್ಗೆ ತಿಳ್ಕೊಳ್ಳೋಣ, ಏನೇನು ಲಾಂಚ್ ಆಗುತ್ತೆ, ಏನೇನು ಸ್ಪೆಸಿಫಿಕ್ ಅಂತ ಲಾಂಚ್ ಆಗೋದ್ರೆ ತಿಳಿಸ್ಕೊಡ್ತೀನಿ. ಇಷ್ಟು ಮೊಬೈಲ್ಸ್ಗಳು ಸೆಪ್ಟೆಂಬರ್ ಲಾಂಚ್ ಆಗುತ್ತೆ. ಇನ್ನು ಬಿಗ್ ಬಿಲಿಯನ್ ಡೇಸ್ ಯಾವಾಗ ಚಾಲೂ ಆಗುತ್ತಪ್ಪ ಅಂತಂದರೆ ಈ ಸೆಪ್ಟೆಂಬರ್ 15-16ನೇ ತಾರೀಕಿನಿಂದ ಸ್ಟಾರ್ಟ್ ಆಗುತ್ತೆ. ಯಾರಾದರೂ ಫೋನ್ಸ್ ತೊಗೊಳೋದು ಬಿಗ್ ಬಿಲಿಯನ್ ಡೇಸ್ ತನಕ ತಡೀರಿ, ವೇಟ್ ಮಾಡಿರಿ. ಆವಾಗ ನಿಮಗೆ ವ್ಯಾಲ್ಯೂ ಫಾರ್ ಮನಿ ಆಗಿರೋಂಥ ಬೆಟರ್ ಡಿಸ್ಕೌಂಟಲ್ಲಿ ನಿಮಗೆ ಬೆಟರ್ ಫೋನ್ಸ್ಗಳು ಸಿಗ್ತಾ ಇರುತ್ತೆ. ದಯವಿಟ್ಟು ನನ್ನ ಚಾನಲ್ನ ಫಾಲೋ ಮಾಡ್ತಾ ಇರಿ. ನಿಮಗೆ ಬೆಟರ್ ಆಪ್ಷನ್ ಯಾವುದಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.